ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಕಾರ್ ಟಾಕ್ಸ್. ನಾನು ಅನಿಲ್ ಕುಮಾರ್. ಇವತ್ತು ನಾನು ನಿಮಗೆ ಒಂದು ಪ್ರೀಮಿಯಂ ಲಕ್ಸರಿ ಕಾರ್ ನ ರಿವ್ಯೂ ಮಾಡಕ್ ತಗೊಂಡ್ಬಂದಿದ್ದೀನಿ. ದಟ್ ಈಸ್ ಟೊಯೋಟಾ ಕ್ಯಾಮ್ರೆ ಹೈಬ್ರಿಡ್ ವೆಹಿಕಲ್. ಸೊ ಇದು ಲಕ್ಸರಿ ಸೆಗ್ಮೆಂಟ್ ಅಲ್ಲಿ ಬರೋ ಕಾರ್. ಯಾವ ರೀತಿ ಇದೆ ಇದರ ಡೀಟೇಲ್ಡ್ ವಾಕ್ ಅರೌಂಡ್ ಇವತ್ತು ನಾವು ನೋಡೋಣ. ನಮ್ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೂ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ರಿ. ಈ ಟೊಯೋಟಾ ಕ್ಯಾಮ್ರೆ ವಿಡಿಯೋ ನಿಮಗೆ ತಲುಪಿಸೋದಕ್ಕೆ ನನಗೆ ಸಹಾಯ ಮಾಡಿದವರು BJS ಟೊಯೋಟಾ ಶೋರೂಮ್ ಹೊಸಪೇಟೆ ಅವರು. ಟೊಯೋಟಾ ಕಂಪ್ನಿ ಯಾವುದೇ ವೆಹಿಕಲ್ಸ್ ಬೇಕಾದರೂ ನೀವು ಈ ಶೋರೂಮಲ್ಲಿ ವಿಸಿಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಪ್ರೊವೈಡ್ ಮಾಡಿರ್ತೀನಿ. ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್. ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ಫ್ರಂಟ್ ಪ್ರೊಫೈಲ್ ಆಫ್ ದ ಕಾರ್. ಲಾಂಗ್ ಸ್ಲೀಕ್ ಆಗಿ ಕಾಣುತ್ತೆ, ನಮಗೆ ಸ್ಪೋರ್ಟ್ಸಿ ಲುಕ್ ಕಾಣುತ್ತೆ ವೆಹಿಕಲ್ ನೋಡೋದಕ್ಕೆ. ಸೆಂಟ್ರಲ್ ನಮಗೆ ಹ್ಯೂಜ್ ಆಗಿ ಟೊಯೋಟಾ ಲೋಗೋ ಕೊಟ್ಟಿದ್ದಾರೆ. ಇದು ಕ್ರೋಮ್ ಎಲಿಮೆಂಟ್ ಅಲ್ಲಿ ಇದೆ. ಸೊ ನಾವು ತಗೊಂಡ್ಬಂದಿರೋದು ರೆಡ್ ಕಲರ್ ವೆಹಿಕಲ್. ಇದಕ್ಕೆ ಈ ಕ್ರೋಮ್ ಎಲಿಮೆಂಟ್ ಕಲರ್ ಬೂಸ್ಟ್ ಮಾಡಿ ನಮಗೆ ಎನ್ಹಾನ್ಸ್ ಆಗಿ ಕಾಣುತ್ತೆ ಲೋಗೋ. ಇಲ್ಲೊಂದು ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ಇಂಡಿಕೇಟರ್ಸ್ ಕಮ್ DRL. ಇದು ಇಂಡಿಕೇಟರ್ ತರನು ವರ್ಕ್ ಆಗುತ್ತೆ, ಹಾಗೆ DRL ತರನು ವರ್ಕ್ ಆಗುತ್ತೆ. ಇಲ್ಲಿ ನಮಗೆ ಹೆಡ್ ಲ್ಯಾಂಪ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಇದು LED ಅಲ್ಲಿರೋದು. ಕೆಳಗಡೆ ನಮಗೆ ಫಾಗ್ ಲ್ಯಾಂಪ್ ಎಲಿಮೆಂಟ್ ಕೊಟ್ಟಿದ್ದಾರೆ. ಇದು LED ಆಪ್ಷನಲ್ ನಮ್ಗೆ ಕೊಟ್ಟಿರೋದು. ಬಂಪರ್ ಪೂರ್ತಿ ಬಾಡಿ ಕಲರ್ ಬರುತ್ತೆ. 1, 2, 3, 4 ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ಗ್ರಿಲ್ ಏನ್ ನೋಡ್ತಾ ಇದ್ರಲ್ಲ, ಗನ್ ಮೆಟಲ್ ಕಲರ್ ಅಲ್ಲಿ ಗ್ರಿಲ್ ಇರೋದು. ಹಾಗೆ ಫ್ರಂಟ್ ಅಲ್ಲಿ ನಮಗೆ ಇಲ್ಲಿ ಕ್ಯಾಮ್ರಾ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಈ ಎಲಿಮೆಂಟ್ ಏನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ADAS ಫಂಕ್ಷನ್. ಅಂಡ್ ಇಲ್ಲಿ ನಮಗೆ ಸೈಡ್ಗೆ ಏರ್ ಕಾನ್ ವೆಂಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಆಕ್ಸೆಸ್ ಆಫ್ ಏರ್ ಫ್ಲೋ ಈಸಿ ಇರಲಿ ಅಂತ. ಇದು ಪಾಸ್ ಆದಂಗೆಲ್ಲ ನಾವು ಬ್ರೇಕ್ ಎಲಿಮೆಂಟ್ ಏನಾಗಿರುತ್ತಲ್ಲ, ಅದು ಗಾಳಿ ಬಡದಂಗೆಲ್ಲ ಜಲ್ದಿ ಕೂಲ್ ಆಗ್ಲಿಕ್ಕೆ ಈ ರೀತಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಏರೋಡೈನಮಿಕ್ ಶೇಪ್ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ. ಸೈಡ್ ಪ್ರೊಫೈಲ್ ಇಂದ ನೋಡಕ್ ವೆಹಿಕಲ್ ನಮಗೆ ಈ ರೀತಿ ಕಾಣುತ್ತೆ. ನೋಡ್ತಾ ಇದ್ರಲ್ಲ, ಎಷ್ಟು ಲೆಂತ್ ಆಗಿ ಕಾಣುತ್ತೆ ವೆಹಿಕಲ್ ನಮಗಿದು. ಇದರ ಡೈಮೆನ್ಷನ್ಸ್ ನಾವು ನೋಡೋದಾದ್ರೆ, ಇದರ ಲೆಂತ್ ಬಂದು 4920 mm ಇರೋದು, ವಿಡ್ತ್ ಬಂದು 1840 mm ಇರೋದು, ಹೈಟ್ ಬಂದು 1455 mm ಇರೋದು, ವೀಲ್ ಬೇಸ್ ಬಂದು 2825 mm ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 162 mm ಪ್ರೊವೈಡ್ ಮಾಡಿದ್ದಾರೆ. ಫೆಂಡರ್ ಮೇಲೆ ನಮಗೆ HEV ಅನ್ನೋ ಲೋಗೋ ಕಾಣುತ್ತೆ. ಸೊ ದಿಸ್ ಇಸ್ ಹೈಬ್ರಿಡ್ ವೆಹಿಕಲ್ ಅಂತ ಇಂಡಿಕೇಶನ್ಗೋಸ್ಕರ ಇದು ಹೊಸದಾಗಿ ಟೊಯೋಟಾ ಯೂಸ್ ಮಾಡ್ತಾ ಇರೋ ಲೋಗೋ ಈಗ. ಅಂಡ್ ಎ ಪಿಲ್ಲರ್ ಹತ್ರ ನಮಗೆ ಒಂದು ಸಣ್ಣದಾಗ ಒಂದು ಫಿನ್ ಕ್ರಿಯೇಟ್ ಮಾಡಿರೋದು ಕಾಣುತ್ತೆ. ಇಲ್ಲಿ ನೀವು ನೋಡಬಹುದು. ಈ ಫಿನ್ ಯಾಕೆ ಕೊಟ್ಟಿದಾರಪ್ಪ ಅಂದ್ರೆ, ನಾಯ್ಸ್ ರಿಡಕ್ಷನ್ ಹಾಗೂ ಏರೋಡೈನಾಮಿಕ್ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ORVM ಏನ್ ನೋಡ್ತಾ ಇದ್ರಲ್ಲ, ಈ ಗಾಡಿಗೆ ತಕ್ಕನಂಗೆ ನೀಟಾಗಿ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ. ಇದ್ರ ಮೇಲೆ ನಮಗೆ ಕ್ರೋಮ್ ಎಲಿಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೇ ನಮಗೆ ಟರ್ನ್ ಇಂಡಿಕೇಟರ್ ಇದ್ರ ಮೇಲೆ ಇಂಟಿಗ್ರೇಟ್ ಆಗಿ ಬರುತ್ತೆ. ಡೋರ್ ಮೇಲೆ ನಾವು ವಿಂಡೋ ಬೀಡಿಂಗ್ ಏನ್ ನೋಡ್ತಾ ಇದ್ವಲ್ಲ, ಇದಿಷ್ಟು ನಮಗೆ ಕ್ರೋಮ್ ಎಲಿಮೆಂಟ್ ಅಲ್ಲಿ ಕಾಣುತ್ತೆ. ಅಂದ್ರೆ ಎಂಟೈರ್ ಒಂದು ಲೂಪ್ ತರ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ. ಎಂಟೈರ್ ಡೋರ್ ಎಲಿಮೆಂಟ್ ಇದು ಕವರ್ ಆಗುತ್ತೆ. ನೋಡೋದಕ್ಕೆ ಈ ಕ್ರೋಮ್ ಎಲಿಮೆಂಟ್ ನಮಗೆ ಡಿಸೈನ್ ಅಲ್ಲಿ ಒಳ್ಳೆ ಬೂಸ್ಟಿಂಗ್ ಪ್ರೊವೈಡ್ ಮಾಡುತ್ತೆ. ದೆನ್ ಎಲ್ಲ ಟೊಯೋಟಾ ಕಾರಲ್ಲಿ ನಾವು ಇಲ್ಲೊಂದು ರಿಕ್ವೆಸ್ಟ್ ಸೆನ್ಸರ್ ನ ನೋಡ್ತಿದ್ವಿ, ಒಂದು ಬಟನ್ ಕೊಟ್ಟಿದ್ರು. ಬಟ್ ಇದು ಲಕ್ಸುರಿ ಸೆಗ್ಮೆಂಟ್ ಕಾರ್ ಆಗಿರೋದ್ರಿಂದ ಇಲ್ಲಿ ನಮಗೆ 2 ಗ್ರೂವ್ಸ್ ಕಾಣುತ್ತೆ. ಈ ಗ್ರೂವ್ಸ್ ಏನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ಟಚ್ ಸೆನ್ಸರ್ ಅನ್ನು ಕೊಟ್ಟಿರೋದು. ಕೀ ನಿಮ್ಮ ಹತ್ರ ಇದ್ದಾಗ ಇದು ಜಸ್ಟ್ ಟಚ್ ಮಾಡಿದ್ರೆ ಡೋರ್ ಅನ್ಲಾಕ್ ಆಗುತ್ತೆ. ಈ ವೆಹಿಕಲ್ ಅಲ್ಲಿ ನಮಗೆ 18 ಇಂಚ್ ಅಲಾಯ್ ವೀಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸ್ಟೈಲಿಶ್ ಆಗಿದೆ, ಸ್ಪೋರ್ಟ್ಸ್ ಲುಕ್ ಪ್ರೊವೈಡ್ ಮಾಡುತ್ತೆ ಈ ವೀಲ್ ನಮಗೆ. ಇದರಲ್ಲಿ 235/45 R18 ವೀಲ್ ನಮಗೆ ಪ್ರೊವೈಡ್ ಮಾಡಿರೋದು. ಅಂಡ್ 4 ವೀಲ್ಗೂ ಡಿಸ್ಕ್ ಬ್ರೇಕ್ ನ ಪ್ರೊವೈಡ್ ಮಾಡಿದ್ದಾರೆ. ಸ್ನೇಹಿತರೆ, ದಿಸ್ ಇಸ್ ದ ರಿಯರ್ ಪ್ರೊಫೈಲ್ ಆಫ್ ದಿ ಕಾರ್. ನೋಡ್ತಾ ಇದ್ರಲ್ಲ, ಸ್ಪೋರ್ಟ್ಸ್ ಎಲಿಮೆಂಟ್ ತರಾನೇ ನಮಗೆ ವೆಹಿಕಲ್ ಎಲ್ಲಾ ಕಡೆನೂ ಡಿಸೈನಿಂಗ್ ಎಲಿಮೆಂಟ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ನಮಗೆ ಟೊಯೋಟಾ ಲೋಗೋ ಕೊಟ್ಟಿದ್ದಾರೆ. ಕ್ಯಾಮ್ರಾ ಅನ್ನೋ ಬ್ಯಾಡ್ಜಿಂಗ್ ಕ್ರೋಮ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ HEV ಅನ್ನೋ ಬ್ಯಾಡ್ಜಿಂಗ್ ಕೂಡ ಹಿಂದೆ ಪ್ರೊವೈಡ್ ಮಾಡಿದ್ದಾರೆ. ಈ ರಿಯರ್ ಎಲಿಮೆಂಟ್ ಟೇಲ್ ಲೈಟ್ಸ್ ಏನ್ ನೋಡ್ತಾ ಇದ್ರಲ್ಲ, ಎಲ್ಲ LED ಅಲ್ಲಿ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ರಿ, ಟರ್ನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಮಗೆ ಸ್ಟಾಪ್ ಸ್ಪೀಡ್ ಲ್ಯಾಂಪ್ ನ ಪ್ರೊವೈಡ್ ಮಾಡಿದ್ದಾರೆ. ರಿಯರ್ ಗ್ಲಾಸ್ ಮೇಲೆಲ್ಲ ನಾವು ಡಿಫಾಗರ್ ನ ನೋಡಬಹುದು. ಈ ಕ್ಯಾಮ್ರಾ ಲೋಗೋ ಕೆಳಗೆ ನಮಗೆ ರಿಯರ್ ಕ್ಯಾಮ್ರಾ ಪ್ರೊವೈಡ್ ಮಾಡಿದ್ದಾರೆ. 1, 2, 3, 4 ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್
ಇಲ್ಲಿ ಕೆಳಗಡೆ ನಮಗೆ ರಿಫ್ಲೆಕ್ಟರ್ ನ ಪ್ರೊವೈಡ್ ಮಾಡಿದ್ದಾರೆ. ರಿಯರ್ ಬಂಪರ್ ಮೇಲೆ ನಮಗೆ ಡಿಸೈನ್ ಎಲಿಮೆಂಟ್ ಬೂಸ್ಟ್ ಆಗ್ಲಿಕ್ಕೆ ಒಂದು ಸಿಲ್ವರ್ ಕಲರ್ ಸ್ಟ್ರಿಪ್ ಕೂಡ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಬ್ಲಾಕ್ ಅಂಡ್ ಸಿಲ್ವರ್ ಅಲ್ಲಿ ಡಿಸೈನ್ ಎದ್ದು ಕಾಣುತ್ತೆ ನಮಗೆ. ಟೇಲ್ ಲೈಟ್ ಮೇಲೆ ಕೂಡ ನಾವಿಲ್ಲಿ ಫಿನ್ಸ್ ನ ನೋಡಬಹುದು. ಇದು ನಾಯ್ಸ್ ರಿಡಕ್ಷನ್ಗೂ ಹೆಲ್ಪ್ ಆಗುತ್ತೆ ಅಂಡ್ ಏರೋಡೈನಮಿಕ್ ಸ್ಟ್ರಕ್ಚರ್ ಇದರಲ್ಲಿ ಕ್ರಿಯೇಟ್ ಆಗುತ್ತೆ. ಇದು ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ಕೀ ಈ ವೆಹಿಕಲ್ ಪ್ರೊವೈಡ್ ಮಾಡೋದು. ಮೇಲೆ ಲಾಕ್ ಬಟನ್, ಕೆಳಗೆ ಅನ್ಲಾಕ್ ಬಟನ್ ಇದೆ. ಅಂಡ್ ಈ ಥರ್ಡ್ ಬಟನ್ ಏನಿದೆಯಲ್ಲ, ಇದನ್ನ ಪ್ರೆಸ್ ಮಾಡಿ ಹಿಡಿದ್ರೆ ನೋಡ್ರಿ ಬೂಟ್ ಯಾವ ರೀತಿ ಓಪನ್ ಆಗುತ್ತೆ. ಬೂಟ್ ಸ್ಪೇಸ್ ನೋಡ್ತಾ ಇದ್ರಲ್ಲ, ಈ ವೆಹಿಕಲ್ ಅಲ್ಲಿ ಅರೌಂಡ್ 525 ಲೀಟರ್ ಬೂಟ್ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ ಎಷ್ಟು ಹ್ಯೂಜ್ ಆಗಿದೆ. ಆರಾಮಾಗಿ ಎರಡು ದೊಡ್ಡ ಟ್ರಾಲಿ ಬ್ಯಾಗ್ ನ ನಾವು ಇದರಲ್ಲಿ ಕ್ಯಾರಿ ಮಾಡ್ಕೊಂಡು ಫ್ಯಾಮಿಲಿ ಟ್ರಿಪ್ ಹೋಗೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಂಡ್ ಸ್ಪಿಯರ್ ವೀಲ್ ಎಲ್ಲಿ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ, ಇದನ್ನ ಲಿಫ್ಟ್ ಮಾಡಿದ್ರೆ ನಮಗೆ ಈ ಸೆಕ್ಷನ್ ಅಲ್ಲಿ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ ಅಲೈನ್ ಮಾಡಿದ್ದಾರೆ ಎಲ್ಲ ಎಕ್ವಿಪ್ಮೆಂಟ್ಸ್ ನ, ಟೂಲ್ಸ್ ನ. ದಿಸ್ ಇಸ್ ದ ಲೆಫ್ಟ್ ಸೈಡ್ ಪ್ರೊಫೈಲ್ ಆಫ್ ದಿ ಕಾರ್. ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಫ್ಯೂಲ್ ಲಿಡ್ ಕ್ಯಾಪ್ ನ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 50 ಲೀಟರ್ಸ್ ನ ಪ್ರೊವೈಡ್ ಮಾಡಿರೋದು. ಎಕ್ಸ್ಟೀರಿಯರ್ಸ್ ಎಲ್ಲ ನೋಡಿದ್ವಲ್ಲ ಎಷ್ಟು ಎಲಿಗೆಂಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಈ ಟೊಯೋಟಾ ಕ್ಯಾಮ್ರಿ ಡಿಸೈನ್ ಅಂತ. ನಾವು ಲೆಟ್ಸ್ ಮೂವ್ ಆನ್ ಟು ಇಂಟೀರಿಯರ್ಸ್. ಡೋರ್ ಪ್ಯಾನಲ್ ಮೇಲೆ ನಮಗೆ ಡಿಬಲ್ ಟೋನ್ ಟ್ರೀಟ್ಮೆಂಟ್ ಕೊಡುತ್ತೆ. ಹಾಗೆ ಇಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಸಿಲ್ವರ್ ಎಲಿಮೆಂಟ್ ಅಲ್ಲಿ ನಮಗೆ ಡೋರ್ ಅನ್ಲಾಕ್ ಹ್ಯಾಂಡಲ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನಮಗೆ ಪವರ್ ವಿಂಡೋ ಆಪ್ಷನ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ಇಲಿಮಿನೇಟೆಡ್ ಆಗುತ್ತೆ, ಅಂದ್ರೆ ಇದ್ರ ಮೇಲೆ ಲೈಟ್ ಗ್ಲೋ ಆಗುತ್ತೆ. ನಮಗೆ ನೈಟ್ ಟೈಮ್ ಹುಡ್ಕಾಡೋದಕ್ಕೆ ತಪ್ಪುತ್ತೆ ಇದರಿಂದ. ಕೆಳಗೆ ನಮಗೆ ಒಂದು ಬಾಟಲ್ ಹೋಲ್ಡರ್ ನ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ಮೇಲೆ ನಮಗೆ ಸ್ಪೀಕರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ವೆಹಿಕಲ್ ಅಲ್ಲಿ 9 ಸ್ಪೀಕರ್ ನ ಕೊಟ್ಟಿದ್ದಾರೆ. ಅದು JBL ಕಂಪನಿ ಸ್ಪೀಕರ್ಸ್ ಇದರಲ್ಲಿ ಪ್ರೊವೈಡ್ ಮಾಡಿರೋದು. ದೆನ್ ಹಜಾರ್ಡ್ ಲೈಟ್ ಸಿಸ್ಟಮ್ ಇಲ್ಲೊಂದು ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರಬಹುದು, ಡೋರ್ ಕೆಳಗೆ ಒಂದು ಲೈಟ್ ಇದೆ. ನೈಟ್ ಟೈಮ್ ಎಲ್ಲಾದ್ರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ, ಡೋರ್ ಇಂದ ಒಳಗೆ ಇಡ್ತಾ ಇದ್ರ ಅಂದ್ರೆ ಡೋರ್ ಓಪನ್ ಮಾಡಿದಾಗ ಈ ಲೈಟ್ ಗ್ಲೋ ಆಗುತ್ತೆ. ಹಿಂದೆ ಬರ್ತಾ ಇರೋ ಪ್ಯಾಸೆಂಜರ್ಗೆ ಒಂದು ವೆಹಿಕಲ್ ನಿಂತಿದೆ ಅಂತ ಒಂದು ಇಂಡಿಕೇಶನ್ ಇದು ಒಂಥರ ಸೇಫ್ಟಿ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಟೊಯೋಟಾ ಕಡೆಯಿಂದ. ಓವರ್ ಆಲ್ ಇಂಟೀರಿಯರ್ಸ್ ಡ್ಯುವಲ್ ಟೋನ್ ಅಲ್ಲಿ ಬರುತ್ತೆ. ಸೊ ಸೀಟ್ ಎಲ್ಲ ನಮಗೆ ಲೆದರೈಟ್ ಸೀಟ್ ನ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಡ್ರೈವರ್ ಹಾಗೂ ಕೋ ಡ್ರೈವರ್ ಎರಡೂ ಸೀಟ್ ನಮಗೆ ವೆಂಟಿಲೇಟೆಡ್ ಆಪ್ಷನ್ ಜೊತೆಗೆ ಬರುತ್ತೆ. ಡ್ರೈವರ್ ಹಾಗೂ ಕೋ ಡ್ರೈವರ್ ಸೀಟ್ಗೆ ನಮಗೆ 10 ವೇ ಪವರ್ ಅಡ್ಜಸ್ಟಬಲ್ ಆಪ್ಷನ್ ಬರುತ್ತೆ. ಅಂದ್ರೆ ಇದರಿಂದ ನಾವು ಫ್ರಂಟ್ ಬ್ಯಾಕ್ ಮೂವ್ ಮಾಡ್ಕೋಬಹುದು. ಅಂಡ್ ಅಂಡರ್ ಥೈ ಸಪೋರ್ಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಸೀಟ್ ಹೈಟ್ ನ ರೈಸ್ ಮಾಡ್ಕೋಬಹುದು. ದೆನ್ ರಿಕ್ಲೈನ್ ಆಪ್ಷನ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ನಮಗೆ ಲಂಬಾರ್ ಸಪೋರ್ಟ್ ಕೊಡುತ್ತೆ, ಅಂದ್ರೆ ಸ್ಪೈನಿಗೆ ನಮಗೆ ಸಪೋರ್ಟ್ ಕೊಡ್ಲಿಕ್ಕೆ ಬಸ್ಟಿಂಗ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಲಂಬಾರ್ ಸಪೋರ್ಟ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಇದು ಉಬ್ಬುತ್ತಾ ಇದೆ ಹಾಗೂ ತಗ್ಗಾಗ್ತಾ ಇದೆ. ಲಾಂಗ್ ಜರ್ನೀಸ್ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂದ್ರೆ ಯಾವುದೇ ರೀತಿ ಬ್ಯಾಕ್ ಪೇನ್ ನಮಗೆ ಬರದೇ ಇರುತ್ತೆ. 4 ಡೋರ್ ಪವರ್ ಆಪರೇಟೆಡ್ ಸ್ವಿಚ್ ಜೊತೆಗೆ ಬರುತ್ತೆ. 1 ಟಚ್ ಅಪ್ ಅಂಡ್ 1 ಟಚ್ ಡೌನ್ ಅಂಡ್ ಆಂಟಿ ಪಿಂಚ್ ಆಪ್ಷನ್ ಜೊತೆಗೂ ಬರುತ್ತೆ. ನೋಡ್ತಾ ಇದ್ರಲ್ಲ, ಯಾವ್ದಾರ ಅಬ್ಸ್ಟ್ರಕಲ್ ಬಂದೈತಾ ಹಾಲ್ಟ್ ಆಗಿ ಅಲ್ಲೇ ವಾಪಸ್ ಬಂದು ನಿಂದಿರುತ್ತೆ. ಸೊ ದಿಸ್ ಇಸ್ ಆಡೆಡ್ ಅಡ್ವಾಂಟೇಜ್ ಇನ್ ಆಲ್ ದ ವಿಂಡೋಸ್. ಡ್ರೈವರ್ ಸೈಡ್ ಡೋರ್ ಅಲ್ಲೂ ಕೂಡ ನಮಗೆ ಡ್ಯುವಲ್ ಟೋನ್ ಆಪ್ಷನ್ ಬರುತ್ತೆ. ಸೇಮ್ ಬ್ಲಾಕ್ ಅಂಡ್ ಬ್ರೌನ್ ಕಲರ್ ಕಾಂಬಿನೇಷನ್ ಅಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ದಾರೆ ಎಲ್ಲಾ ಕಡೆ. ಅಂಡ್ ಈ ಡ್ರೈವರ್ ಸೈಡ್ ಡೋರ್ ಮೇಲೆ ನಮಗೆ 4 ವಿಂಡೋಗೂ ಪವರ್ ಆಪರೇಟೆಡ್ ಸ್ವಿಚ್ ಸಿಗುತ್ತೆ. ಆಲ್ ದಿಸ್ ಆರ್ 1 ಟಚ್ ಆಕ್ಸೆಸ್ ಅಂಡ್ ಇಲಿಮಿನೇಟೆಡ್ ಕೂಡ. ಇಲ್ಲಿ ನಾವು ಲಾಕ್ ಅನ್ಲಾಕ್ ಬಟನ್ ನೋಡಬಹುದು. ಚೈಲ್ಡ್ ವಿಂಡೋಸ್ ಲಾಕಿಂಗ್ ಫೀಚರ್ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ORVM ಕಂಟ್ರೋಲರ್ಸ್ ನಮಗೆ ಎಲೆಕ್ಟ್ರಿಕಲ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ದಿಸ್ ಇಸ್ ಮೆಮೊರಿ ಫಂಕ್ಷನ್. ಸೊ ಸೀಟ್ಸ್ ನ ನಾವು ಮೆಮೊರಿ ಫಂಕ್ಷನ್ ಅಲ್ಲಿ 1 ಅಥವಾ 2 ಮೆಮೊರಿ ಫಂಕ್ಷನ್ ಅಲ್ಲಿ ಸೆಟ್ ಮಾಡ್ಕೋಬಹುದು. ಡ್ರೈವರ್ ಸೈಡ್ ಡೋರ್ ಅಲ್ಲೂ ಕೂಡ ನಮಗೆ ಬಾಟಲ್ ಹೋಲ್ಡರ್ ಕೊಡ್ತಿದ್ದಾರೆ ಅಂಡ್ 1 ಸ್ಪೀಕರ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದಾರೆ. ಡ್ರೈವರ್ ಸೈಡ್ ಅಲ್ಲಿ ನಮಗೆ ಕಂಟ್ರೋಲರ್ಸ್ ಬಹಳ ಚೆನ್ನಾಗಿ ಸಿಗುತ್ತೆ. ಹೆಡ್ಲೈಟ್ ಲೆವೆಲ್ ಅಡ್ಜಸ್ಟರ್ ಪ್ರೊವೈಡ್ ಮಾಡಿದ್ದಾರೆ. ಹೈ ಬೀಮ್ ಟಾಗಲ್ ಸ್ವಿಚ್ ಇಲ್ಲಿ ಕೊಟ್ಟಿದ್ದಾರೆ. ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. 360 ಡಿಗ್ರಿ ವ್ಯೂ ಕೊಟ್ಟಿದ್ದಾರೆ. ರಿಯರ್ ಕರ್ಟನ್ ಸನ್ಶೇಡ್ ಪವರ್ ಆಪರೇಟೆಡ್ ಸ್ವಿಚ್ ಜೊತೆಗೆ ಬರುತ್ತೆ. ಅದ್ರ ಕಂಟ್ರೋಲರ್ ನೀವು ಇಲ್ಲಿ ನೋಡಬಹುದು. ಫ್ಯೂಲ್ ಸ್ವಿಚ್ ಕ್ಯಾಪ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬೂಟ್ ಆಕ್ಸೆಸ್ ಬಟನ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹುಡ್ ಓಪನ್ ಮಾಡ್ಲಿಕ್ಕೆ ಲಿವರ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ದಿಸ್ ಇಸ್ ದ ಸ್ಟೀರಿಂಗ್ ವೀಲ್ ಪ್ರೊವೈಡೆಡ್ ಇನ್ ಟೊಯೋಟಾ ಕ್ಯಾಮ್ರಿ. ನೋಡಬಹುದು, ಇಲ್ಲಿ ಟೊಯೋಟಾ ಲೋಗೋ ಕೊಟ್ಟಿದ್ದಾರೆ. ಅಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕಂಟ್ರೋಲ್ ಮಾಡೋ ಕಂಟ್ರೋಲರ್ಸ್ ನಮಗೆ ಲೆಫ್ಟ್ ಸೈಡ್ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ನಮಗೆ ರೈಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಆಟೋಮೆಟಿಕ್ ಆಗಿರೋದ್ರಿಂದ ಇದರಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ರಲ್ಲ, ಪ್ಲಸ್ ಇಲ್ಲಿ ಕೊಟ್ಟಿದ್ದಾರೆ, ಮೈನಸ್ ಇಲ್ಲಿ ಕೊಟ್ಟಿದ್ದಾರೆ. ಗೇರ್ ಅಪ್ ಶಿಫ್ಟ್ ಆಗಲಿ ಡೌನ್ ಶಿಫ್ಟ್ ಆಗಲಿ ಇದರಿಂದ ಮಾಡ್ಕೋಬಹುದು. ರೈಟ್ ಸೈಡ್ ಅಲ್ಲಿ ನಮಗೆ ಹೆಡ್ ಲ್ಯಾಂಪ್ ಸ್ವಿಚಸ್ ನ ಪ್ರೊವೈಡ್ ಮಾಡಿದ್ದಾರೆ. ಆಟೋ ಹೆಡ್ ಲ್ಯಾಂಪ್ ಆಪ್ಷನ್ ಇದರಲ್ಲಿ ಬರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ನಮಗೆ ವೈಪರ್ ಆಪ್ಷನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ.
12.3 ಇಂಚ್ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಇದರಲ್ಲಿ ಪ್ರೊವೈಡ್ ಮಾಡ್ತಾ ಇದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ಟ್ಯಾಕೋಮೀಟರ್ ಪ್ರೊವೈಡ್ ಮಾಡಿದ್ದಾರೆ, ಇಲ್ಲಿ ಸ್ಪೀಡೋಮೀಟರ್ ಪ್ರೊವೈಡ್ ಮಾಡಿದ್ದಾರೆ, ಕೆಳಗೆ ನಮಗೆ ಫ್ಯೂಲ್ ಇಂಡಿಕೇಶನ್ ಸಿಗುತ್ತೆ. ದೆನ್ ಈ ಡಯಾಗ್ರಾಮ್ ಏನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ಎನರ್ಜಿ ಫ್ಲೋ ಡಯಾಗ್ರಾಮ್. ಅಂದ್ರೆ ಟೊಯೋಟಾ ಟೆಕ್ನಾಲಜಿ, ಹೈಬ್ರಿಡ್ ಟೆಕ್ನಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾವು ಇದರಲ್ಲಿ ಆನಿಮೇಷನ್ ಅಲ್ಲಿ ನೋಡಬಹುದು. ಡ್ರೈವಿಂಗ್ ಮಾಡ್ಬೇಕಾದ್ರೆ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಗ್ರೀನ್ ಕಲರ್ ನೋಡ್ತಾ ಇದ್ರಲ್ಲ, ಇವಿ ಮೋಡ್ ಅಲ್ಲಿ ಕರೆಂಟ್ಲಿ ಕಾರ್ ಇದೆ ಅಂತ ಇಂಡಿಕೇಶನ್ ಕೊಡುತ್ತೆ. ಕ್ಯಾಮ್ರಾಯಲ್ಲಿ ನಮಗೆ 12.3 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಪ್ರೊವೈಡ್ ಮಾಡ್ತಾ ಇದಾರೆ. ಇದು ಟಚ್ ಫಂಕ್ಷನ್ ಜೊತೆಗೆ ಬರ್ತಾ ಇದೆ. ಇದು ಎನರ್ಜಿ ಫ್ಲೋ ಡಯಾಗ್ರಾಮ್. ಕ್ಲೈಮೇಟ್ ಕಂಟ್ರೋಲ್ ನಾವು ಇಲ್ಲಿಂದಾನೆ ಆಕ್ಸೆಸ್ ಮಾಡ್ಕೋಬಹುದು. ಟ್ರಿಪ್ ಇನ್ಫಾರ್ಮೇಶನ್ ನಾವು ಇದರಿಂದ ನೋಡಬಹುದು. ಅಂಡ್ ಇದರಲ್ಲಿ ನಮಗೆ ಇನ್ ಬಿಲ್ಟ್ ನ್ಯಾವಿಗೇಷನ್ ಪ್ರೊವೈಡ್ ಮಾಡ್ತಾ ಇದಾರೆ. ಸೊ ನಾವೆಲ್ಲೆಲ್ಲ ಹೋಗ್ತೀವಿ, ಯಾವ ರೂಟ್ಗೆ ಹೋಗ್ತೀವಿ ಎಲ್ಲ ನಾವು ಇದರಲ್ಲಿ ರೀಡ್ ಮಾಡ್ಕೋಬಹುದು. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಈ ವೆಹಿಕಲ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಇನ್ಫ್ಯಾಕ್ಟ್ 3 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಡ್ರೈವರ್ ಸೈಡಿಗೆ, ಕೋ ಡ್ರೈವರ್ ಸೈಡಿಗೆ ಅಂಡ್ ಪ್ಯಾಸೆಂಜರ್ ಸೀಟ್ಸ್ ತಮಗೆ ಬೇಕಾದಂಗೆ ಇದನ್ನ ಕಸ್ಟಮೈಸ್ ಮಾಡ್ಕೋಬಹುದು. ಅಂಡ್ ಹಜಾರ್ಡ್ ಲೈಟ್ ಸ್ವಿಚ್ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಒಳಗೆ ಬ್ಲಾಕ್ ಎಲಿಮೆಂಟ್ ಜೊತೆಗೆ ಈ ಸಿಲ್ವರ್ ಲೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾ ಇದಾರೆ. ಸ್ವಲ್ಪ ಡೀಸೆಲ್ ಎಲಿಮೆಂಟ್ ಇದರಿಂದ ಬೂಸ್ಟ್ ಆಗುತ್ತೆ. ಅಂಡ್ ಇಲ್ಲಿ ನೋಡಬಹುದು JBL ಟ್ವಿಟರ್ಸ್ ಇಲ್ಲಿ ಫ್ರಂಟ್ ಅಲ್ಲಿ ಎ ಪಿಲ್ಲರ್ ಹತ್ರ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ನಮಗೆ ಇಲ್ಲಿ ಸ್ಟೋರೇಜ್ ಆಪ್ಷನ್ ಪ್ರೊವೈಡ್ ಮಾಡ್ತಾ ಇದಾರೆ. ಬಾಟಲ್ ಹೋಲ್ಡರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ 3 ಟೈಪ್ ಸಿ ಚಾರ್ಜರ್ಸ್ ನಾವಿಲ್ಲಿ ನೋಡಬಹುದು. 2 ಫಾಸ್ಟ್ ಚಾರ್ಜಿಂಗ್ ಜೊತೆಗೆ ಬರುತ್ತೆ. ಅಂಡ್ ಇಲ್ಲಿ ನಮಗೆ ವೈರ್ಲೆಸ್ ಚಾರ್ಜರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಡ್ರೈವ್ ಮೋಡ್ ಅಲ್ಲಿ ನಮಗೆ ಈಕೋ, ನಾರ್ಮಲ್, ಸ್ಪೋರ್ಟ್ಸ್ ಮೋಡ್ ಅಂತ 3 ಆಪ್ಷನ್ ಕೊಡ್ತಾ ಇದ್ದಾರೆ. ಅಂಡ್ EV ಮೋಡ್ ಅಲ್ಲಿ ನಾವು ಇಲ್ಲಿ ಬ್ಯಾಟರಿಯಿಂದ ಪವರ್ ಬೂಸ್ಟ್ ಮಾಡಿಕೊಂಡು ವೆಹಿಕಲ್ ನ ಡ್ರೈವ್ ಮಾಡ್ಕೋಬಹುದು. ಇದರಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಸಿಸ್ಟಮ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಕೆಳಗೆ ಇದು ಜಸ್ಟ್ ಬಟನ್ ನ ಟಾಗಲ್ ಮಾಡಿ ಬಂದ್ರೆ ಪಾರ್ಕಿಂಗ್ ಆಕ್ಟಿವೇಟ್ ಆಗುತ್ತೆ. ಆರ್ಮ್ ರೆಸ್ಟ್ ನೋಡ್ತಾ ಇದ್ರಲ್ಲ, ಎಷ್ಟು ಬ್ರಾಡ್ ಆಗಿ ಕೊಟ್ಟಿದ್ದಾರೆ. ಡ್ರೈವರ್ ಹಾಗೂ ಕೋ ಡ್ರೈವರ್, ಪ್ಯಾಸೆಂಜರ್ಸ್ ಯಾರು ಕುಂದಿರ್ತಾರಲ್ಲ ಆರಾಮಾಗಿ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಇದ್ರ ಅಂಡರ್ ನಮಗೆ ಸ್ಟೋರೇಜ್ ಆಪ್ಷನ್ಸ್ ನ ಪ್ರೊವೈಡ್ ಮಾಡ್ತಾ ಇದಾರೆ. ವ್ಯಾಲೆಟ್ಸ್ ಆಗ್ಲಿ, ಫೋನ್ಸ್ ಆಗ್ಲಿ ನಾವು ಇದರಲ್ಲಿ ಸ್ಟೋರ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಒಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ನ ಪ್ರೊವೈಡ್ ಮಾಡ್ತಾ ಇದಾರೆ ನಮಗೆ. ನಾರ್ಮಲಿ ನಾವು ವೆಹಿಕಲ್ಸ್ ಅಲ್ಲಿ ಟಿಲ್ಟ್ ಆಗಲಿ, ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಗೆ ನಾವು ಲಿವರ್ ಆಪರೇಷನ್ಸ್ ನೋಡ್ತೀವಿ. ಇದರಲ್ಲಿ ಎಲೆಕ್ಟ್ರಾನಿಕ್ ಪವರ್ ಸ್ವಿಚಸ್ ನ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಹೈಟ್ ಅಡ್ಜಸ್ಟ್ ಆಗುತ್ತೆ. ಟಿಲ್ಟ್ ಆಪ್ಷನ್ ಕೂಡ ಇದೇ ಸ್ವಿಚ್ ಇಂದ ಆಪರೇಟ್ ಆಗುತ್ತೆ ನಮಗೆ. ಅಂಡ್ ORVM ಏನ್ ಪ್ರೊವೈಡ್ ಮಾಡಿದಾರಲ್ಲ, ಇದು ಆಟೋಮೆಟಿಕ್ ಆಪ್ಷನ್ ಜೊತೆಗೆ ಬರುತ್ತೆ. ಡ್ರೈವರ್ ಸೈಡ್ ಸನ್ ಶೇಡ್ ಹತ್ರ ನಮಗೆ ಒಂದು ಮಿರರ್ ಕೊಟ್ಟಿದ್ದಾರೆ ಹಾಗೂ ಲೈಟ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ನೀವು ನೋಡಬಹುದು. ಅದೇ ರೀತಿ ಕೋ ಡ್ರೈವರ್ ಸೈಡ್ ಹತ್ರನೂ ಒಂದು ಮಿರರ್ ಹಾಗೂ ಲೈಟ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಕೂಡ ನಾವು ಒಂದು ಮೈಕ್ ನ ನೋಡಬಹುದು. ಕೋ ಡ್ರೈವರ್ ಸೀಟ್ ಹತ್ರ ನಮಗೊಂದು ಗ್ಲೌ ಬಾಕ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯೂಜ್ ಅಮೌಂಟ್ ಅಲ್ಲಿ ಇದೆ. ನಾವು ಪ್ರೀಶಿಯಸ್ ಥಿಂಗ್ಸ್ ನೆಲ್ಲ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ದೆನ್ ಕ್ಯಾಬಿನ್ ಲೈಟ್ಸ್ ನಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನಮಗೆ ಸನ್ ರೂಫ್ ನ ಕಂಟ್ರೋಲ್ ಮಾಡೋ ಕಂಟ್ರೋಲರ್ಸ್ ನ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಪ್ರೆಸ್ ಮಾಡಿ ಹಿಡಿದ್ರೆ ಓಪನ್ ಆಗುತ್ತೆ, ಅದೇ ರೀತಿ ಕ್ಲೋಸ್ ಆಗುತ್ತೆ. SOS ಬಟನ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರಲ್ಲ, ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಇದರಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದ್ರ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ, ಸಣ್ಣವ್ರು ಕುಂತಾರ ಅಂದ್ರೂ ಕೂಡ ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು, ದೊಡ್ಡವ್ರು ಕುಂತಾರ ಅಂದ್ರೂ ಕೂಡ ಇದನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಅಟ್ ಪ್ರೆಸೆಂಟ್ ನಾನೀಗ ರಿಯರ್ ಸೀಟ್ ಅಲ್ಲಿ ಕೂತಿದ್ದೀನಿ. ನೋಡ್ತಾ ಇದ್ರಲ್ಲ, ಹ್ಯೂಜ್ ಅಮೌಂಟ್ ಆಫ್ ನೀ ರೂಮ್ ಸಿಗ್ತಾ ಇದೆ, ಲೆಗ್ ರೂಮ್ ಸಿಗ್ತಾ ಇದೆ. ಕಂಫರ್ಟ್ ಆಗಿ ನಾನು ಕುಂತಿದ್ದೀನಿ ಇಲ್ಲಿ. ಲಾಂಗ್ ಡ್ರೈವ್ಸ್ ಹೋಗ್ಲಿ, ಹೆಂಗೆ ಹೋಗ್ಲಿ, ಆರಾಮಾಗಿ ಕುಂದ್ರೋಷ್ಟು ಕೇಪಬಿಲಿಟಿ ನಮಗೆ ಈ ವೆಹಿಕಲ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದಾರೆ. ಅಂಡ್ ಅಕಸ್ಮಾತ್ ಇಲ್ಲಿ ಫ್ರಂಟ್ ಯಾರು ಕೂತಿಲ್ಲ ಅನ್ಕೊಳ್ರಿ, ಈ ಬಟನ್ಸ್ ಇಂದ ನಾವು ಸೀಟ್ ನ ಫ್ರಂಟ್ ಪುಷ್ ಮಾಡಬಹುದು. ನೋಡ್ತಾ ಇದ್ರಲ್ಲ ಎಷ್ಟು ಅಮೌಂಟ್ ಆಫ್ ಲೆಗ್ ರೂಮ್ ಸಿಗ್ತಾ ಇದೆ ನಮಗೆ ಇದರಿಂದ. ಅಂಡ್ ಸನ್ ಶೇಡ್ಸ್ ನಮಗೆ ಇದರಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ದೆನ್ ಗ್ರಾಬ್ ಹ್ಯಾಂಡಲ್ಸ್ ವಿತ್ ಕೋರ್ಟ್ ಹುಕ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ನಮಗೆ ಎಲ್ಲಾ ಸೀಟ್ಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂಡ್ ಪ್ರಾಪರ್ 3 ಪಾಯಿಂಟ್ ಸೀಟ್ ಬೆಲ್ಟ್ ನಮಗೆ 3 ಸೀಟ್ಗೂ ಸಿಗ್ತಾ ಇದೆ. ಇಬ್ಬರು ಪ್ಯಾಸೆಂಜರ್ಸ್ ನಾವು ಹಿಂದೆ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಈ ಆರ್ಮ್ ರೆಸ್ಟ್ ನ ಡೌನ್ ಮಾಡಿಕೊಂಡು ಆರಾಮಾಗಿ ಕೂಡ್ಬೋದು. ಎಷ್ಟು ಹ್ಯೂಜ್ ಆಗಿದೆ ನೋಡ್ರಿ ಈ ಆರ್ಮ್ ರೆಸ್ಟ್. ಇದರಲ್ಲಿ ನಮಗೆ ಕಪ್ ಹೋಲ್ಡರ್ಸ್ ಪ್ರೊವೈಡ್ ಮಾಡ್ತಾ ಇದಾರೆ. ಅಂಡ್ ದಿಸ್ ಇಸ್ ವಾಟ್ ಫೀಚರ್ಸ್ ಆರ್. ಇದರಲ್ಲಿ ನಮಗೆ ರಿಕ್ಲೈನ್ ಮಾಡ್ಕೋಬಹುದು ಸೀಟ್ ನ ಫ್ರಂಟ್ ಬ್ಯಾಕ್. ಅಂಡ್ ವಾಲ್ಯೂಮ್ ಬೇಕಾದ್ರೆ ನಾವು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಾಲ್ಯೂಮ್ ನ ಕಂಟ್ರೋಲ್ಸ್ ಮಾಡಬಹುದು. ಸನ್ ಶೇಡ್ಸ್ ನಾವಿಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಅಂಡ್
ರಿಯರ್ ಪ್ಯಾಸೆಂಜರ್ಗೆ ಕ್ಲೈಮೇಟ್ ಕಂಟ್ರೋಲ್ನ ಕೂಡ ನಾವಿಲ್ಲಿ ಆಕ್ಸೆಸ್ ಮಾಡ್ಕೋಬಹುದು. ರಿಯರ್ AC ವೆಂಟ್ಸ್ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದ್ರ ಫ್ಲೋ ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ. ದೆನ್ ಕೆಳಗಡೆ ನಮಗೆ 2 ಫಾಸ್ಟ್ ಚಾರ್ಜಿಂಗ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಆರ್ಮ್ ರೆಸ್ಟ್ ಹಿಂದಗಡೆ ಒಂದು ಸಣ್ಣದಾಗ ಒಂದು ಡೋರ್ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಏನಾದರೂ ಬೂಟಲ್ಲಿ ಆಕ್ಸೆಸ್ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಸಾಮಾನುಗಳು ನಾವು ಇಲ್ಲಿಂದಾನೆ ತಗೋಬಹುದು. ನೋಡ್ತಾ ಇದ್ರಲ್ಲ ISO ಚೈಲ್ಡ್ ಫಿಕ್ಸ್ ಮೌಂಟ್ಸ್ ಕೂಡ ಇದರಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಇದನ್ನ ನಾವು ಕ್ಯಾಪ್ ಹಾಕಿ ಕನ್ಸೀಲ್ ಮಾಡಬಹುದು. ಈ ಹುಡ್ ಅಂಡರ್ ನಮಗೆ 2.5 ಲೀಟರ್ ಡೈನಾಮಿಕ್ ಫೋರ್ಸ್ ಇಂಜಿನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ನಮಗೆ 187 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಹಾಗೂ 221 ನ್ಯೂಟನ್ ಮೀಟರ್ ಟಾರ್ಕ್ ನ ಪ್ರೊವೈಡ್ ಮಾಡುತ್ತೆ. ದಿಸ್ ಇಸ್ ಆಲ್ಸೋ ಪವರ್ಡ್ ವಿತ್ ಎಲೆಕ್ಟ್ರಿಕ್ ಮೋಟಾರ್ ಪ್ರೊವೈಡಿಂಗ್ 136 PS ಆಫ್ ಪವರ್ ಅಂಡ್ 208 ನ್ಯೂಟನ್ ಮೀಟರ್ ಆಫ್ ಟಾರ್ಕ್. ಎರಡು ಕಂಬೈನ್ಡ್ ಆಗಿ ನಮಗೆ ಅರೌಂಡ್ 225 ಹಾರ್ಸ್ ಪವರ್ ಈ ಇಂಜಿನ್ ಪ್ರೊವೈಡ್ ಮಾಡುತ್ತೆ. ಅಂಡ್ ಮೈಲೇಜ್ ಕ್ಲೇಮಿಂಗ್ ಬಂದು ಅರೌಂಡ್ 25 ಕಿಲೋಮೀಟರ್ ಪರ್ ಲೀಟರ್ ಇರೋದು. ಅಂಡ್ ದಿಸ್ ಇಸ್ ದ 5th ಜನರೇಷನ್ ಹೈಬ್ರಿಡ್ ಇಂಜಿನ್ ಯೂಸ್ಡ್ ಇನ್ ಟೊಯೋಟಾ ಕ್ಯಾಮ್ರಿ. ನಾರ್ಮಲ್ ಆಗಿ ನಾವು ಪೆಟ್ರೋಲ್ ಕಾರ್ ನೋಡಿರ್ತೀವಿ, ಡೀಸೆಲ್ ಕಾರ್ ನೋಡಿರ್ತೀವಿ, CNG ನೋಡಿರ್ತೀವಿ, ಅಟ್ ಪ್ರೆಸೆಂಟ್ ಎಲೆಕ್ಟ್ರಿಕಲ್ ಕೂಡ ನೋಡಿರ್ತೀವಿ. ಬಟ್ ಟೊಯೋಟಾದಲ್ಲಿ ನಾವು 25 ವರ್ಷಗಳ ಹಿಂದೆನೆ ಹೈಬ್ರಿಡ್ ಸಿಸ್ಟಮ್ ನೋಡಿದೀವಿ. ಏನಪ್ಪ ಈ ಹೈಬ್ರಿಡ್ ಸಿಸ್ಟಮ್ ಅಂದ್ರೆ, ಇದರಲ್ಲಿ ಇಂಜಿನ್ ಇರುತ್ತೆ ಹಾಗೆ ಬ್ಯಾಟ್ರಿನೂ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಎನರ್ಜಿ ಫ್ಲೋ ಡಯಾಗ್ರಾಮ್ ಅಂತ ಹೇಳ್ತೀವಿ ಇದನ್ನ. ಇದರಲ್ಲಿ ನಮಗೆ ಬ್ಯಾಟ್ರಿಯಿಂದನೂ ಪವರ್ ಬೂಸ್ಟ್ ಆಗುತ್ತೆ, ಇಂಜಿನ್ ಇಂದನೂ ಪವರ್ ಬೂಸ್ಟ್ ಆಗುತ್ತೆ. ಸೊ ಆ ಎನರ್ಜಿ ಫ್ಲೋ ಡಯಾಗ್ರಾಮ್ ಅಲ್ಲಿ ನೀವು ನೋಡಬಹುದು ಯಾವ ರೀತಿ ಇದೆ ಅಂತ. ಸೊ ನಾವು ಎಕ್ಸಲೇಟರ್ ಪ್ರೆಸ್ ಮಾಡ್ತಾ ಇದೀವಿ ಅಂದ್ರೆ ಇಂಜಿನ್ ಇಂದ ಹಾಗೂ ಬ್ಯಾಟ್ರಿಯಿಂದ ಎರಡೂ ಕಡೆಯಿಂದ ಪವರ್ ಬೂಸ್ಟ್ ಆಗ್ತಾ ಹೋಗುತ್ತೆ. ಬ್ಯಾಟ್ರಿಯಿಂದ ಈಗ ಇಂಜಿನ್ ವೀಲ್ಸ್ ಪವರ್ ಬೂಸ್ಟ್ ಆಗ್ತಾ ಇದೆ. ಸೊ ಈಗ ಅಟ್ ಪ್ರೆಸೆಂಟ್ ಬ್ಯಾಟ್ರಿಯಲ್ಲಿ ರನ್ ಆಗ್ತಾ ಇದೆ ಗಾಡಿ ಅಂತ ಅರ್ಥ. ಯಾವಾಗ ನಾನು ಎಕ್ಸಲೇಟರ್ ಕೊಡ್ತೀನೋ ನೋಡ್ರಿ, ಸ್ಪೀಡ್ ಅರೌಂಡ್ 50 ರೀಚ್ ಆದ ಕೂಡಲೇ ಇಂಜಿನ್ ಇಂದ ಪವರ್ ಬೂಸ್ಟ್ ಆಗುತ್ತೆ. ಅಂದ್ರೆ ಇಂಜಿನ್ ಆನ್ ಆಗುತ್ತೆ, ಇಂಜಿನ್ ಇಂದ ನಮಗೆ ಪವರ್ ಜನರೇಟ್ ಆಗ್ತಾ ಹೋಗುತ್ತೆ. ಅಂಡ್ ಇದು ಬ್ಯಾಟ್ರಿ ಆಗಿರೋದ್ರಿಂದ ನಮಗೇನ್ ಮತ್ತೆ ಚಾರ್ಜಿಂಗ್ ಮಾಡಬೇಕು, ನಮಗೆ ಚಾರ್ಜರ್ ಎಲ್ಲಿ ಇಡಬೇಕು ಅನ್ನೋ ಟೆನ್ಷನ್ ಬೇಡ. ಯಾಕಂದ್ರೆ ಇದು ವರ್ಕ್ ಆಗೋದು ರೀಜನರೇಟಿವ್ ಟೆಕ್ನಾಲಜಿಯಲ್ಲಿ. ನಾವು ವೆಹಿಕಲ್ ಓಡಿಸ್ತಾ ಇದ್ದಂಗೆಲ್ಲ ಪವರ್ ಬ್ಯಾಟ್ರಿ ಕೂಡ ಬೂಸ್ಟ್ ಆಗುತ್ತೆ, ಬ್ಯಾಟ್ರಿ ಅದೇ ರೀತಿ ರೀಚಾರ್ಜ್ ಆಗ್ತಾ ಇರುತ್ತೆ. ಹಗಲೆಲ್ಲ ನಾವು ಮತ್ತೆ ಚಾರ್ಜಿಂಗ್ ಇಡೋದ್ರಿಂದ ಬೇಕಾಗೋದಿಲ್ಲ. ಸೊ ದಿಸ್ ಇಸ್ ವಾಟ್ ಆಡೆಡ್ ಅಡ್ವಾಂಟೇಜ್ ಇನ್ ಟೊಯೋಟಾ ವೆಹಿಕಲ್, ಅದು ಹೈಬ್ರಿಡ್ ವೆಹಿಕಲ್ ಅಲ್ಲಿ. ಇದರ ಡ್ರೈವ್ ಎಕ್ಸ್ಪೀರಿಯನ್ಸ್ ನಾನು ತಿಳಿಸ್ತಾ ಹೋದ್ರೆ ನಿಮಗೆ ಅದ್ಭುತವಾಗಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ಯಾವಾಗ ನಮಗೆ ಬ್ಯಾಟ್ರಿಯಿಂದ ಪವರ್ ಬೂಸ್ಟ್ ಆಗುತ್ತೋ, ಯಾವಾಗ ನಮಗೆ ಇಂಜಿನ್ ಇಂದ ಪವರ್ ಬೂಸ್ಟ್ ಆಗುತ್ತೋ ಇದರಲ್ಲಿ ಗೊತ್ತೇ ಆಗೋದಿಲ್ಲ. ಅಷ್ಟು ಸ್ಮೂತ್ ಆಗಿ ಟ್ರಾನ್ಸ್ಮಿಟ್ ಆಗುತ್ತೆ ಬ್ಯಾಟ್ರಿಯಿಂದ ಇಂಜಿನ್ಗೆ, ಇಂಜಿನ್ ಇಂದ ಬ್ಯಾಟ್ರಿಗೆ. ಅಂಡ್ ನಮಗೆ ಆ ಫೀಲೇ ಗೊತ್ತಾಗೋದಿಲ್ಲ ಇವಾಗ ಬ್ಯಾಟ್ರಿಯಲ್ಲಿ ರನ್ ಆಗುತ್ತಾ ಅಥವಾ ಇಂಜಿನ್ ಅಲ್ಲಿ ರನ್ ಆಗುತ್ತಾ ಅನ್ನೋದು ಗೊತ್ತಾಗೋದಿಲ್ಲ. ಪಿಕಪ್ ಮಾತ್ರ ಸೂಪರ್ ಆಗಿದೆ ರೀ. ಜಸ್ಟ್ ನಾವು ಚೆಕ್ ಮಾಡೋದು ಹೋದ್ರೆ 0 to 60 ಇಮ್ಮಿಡಿಯೇಟ್ ಆಗಿ ಬೂಸ್ಟಿಂಗ್ ತಗೊಳುತ್ತೆ ನಮಗೆ. ಕಮಿಂಗ್ ಟು ಮೈಲೇಜ್ ಆಫ್ ದಿಸ್ ವೆಹಿಕಲ್, ಕ್ಲೇಮಿಂಗ್ ಪ್ರಕಾರ 25 ಕಿಲೋಮೀಟರ್ ಪರ್ ಲೀಟರ್ ಕೊಡುತ್ತೆ. ಯಾಕಂದ್ರೆ ಇದರಲ್ಲಿ ನಮಗೆ ಹೈಬ್ರಿಡ್ ಟೆಕ್ನಾಲಜಿ ಇಂಟಿಗ್ರೇಟ್ ಆಗಿರೋದ್ರಿಂದ ಬ್ಯಾಟ್ರಿಯಿಂದ ಹಾಗೂ ಇಂಜಿನ್ ಇಂದ ಎರಡೂ ಕಡೆಯಿಂದ ಪವರ್ ಜನರೇಟ್ ಆಗೋದ್ರಿಂದ ನಮಗೆ ಯಾವುದೇ ರೀತಿ ಮೈಲೇಜ್ ಡ್ರಾಪ್ ಆಗೋದಿಲ್ಲ. ಒಳ್ಳೆ ಮೈಲೇಜ್ ಪರ್ಫಾರ್ಮೆನ್ಸ್ ಈ ವೆಹಿಕಲ್ ನಮಗೆ ತಂದು ಕೊಡುತ್ತೆ. ಅಂಡ್ ಡ್ರೈವರ್ ಸೈಡ್ ಡ್ರೈವಿಂಗ್ ಕಂಫರ್ಟ್ ನಾನು ಹೇಳೋದಾದ್ರೆ ನೀಟಾಗಿ ನಮಗೆ ರೋಡ್ ವಿಸಿಬಿಲಿಟಿ ಆಗುತ್ತೆ. ಹೆಡ್ ಅಪ್ ಡಿಸ್ಪ್ಲೇ ಇರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅಂಡ್ ಕಮಿಂಗ್ ಟು ದ ಲಾಸ್ಟ್ ಅಂಡ್ ಫೈನಲ್ ಸೇಫ್ಟಿ ಫೀಚರ್ಸ್, ಇದರಲ್ಲಿ ನಮಗೆ ABS ಬರುತ್ತೆ, EBD ಬರುತ್ತೆ, ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ, ಅಂಡ್ ಆಂಟಿ ಕೊಲ್ಯೂಷನ್ ಡಿಟೆಕ್ಷನ್ ಕೊಟ್ಟಿದ್ದಾರೆ, ADAS ಇದರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಟೊಯೋಟಾ ಸೇಫ್ಟಿ ಸೆನ್ಸ್ ಅಂತ ಹೇಳ್ತೀವಿ ADAS ನ. ಅಂಡ್ ಪ್ಲಸ್ 9 ಏರ್ ಬ್ಯಾಗ್ಸ್ ಈ ವೆಹಿಕಲ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ವೆಹಿಕಲ್ ಪ್ರೈಸಿಂಗ್ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಕೊಡೋದಾದ್ರೆ, ಎಕ್ಸ್ ಶೋರೂಮ್ ಪ್ರೈಸ್ ಬಂದು 48,50,000 ಇಂದ ಸ್ಟಾರ್ಟ್ ಆಗಿ 48,65,000 ವರೆಗೆ ಹೋಗುತ್ತೆ. ದಿಸ್ ವಾಸ್ ಆಲ್ ಅಬೌಟ್ ಟೊಯೋಟಾ ಕ್ಯಾಮ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ. ಅಂಡ್ ಈ ಟೊಯೋಟಾ ಕ್ಯಾಮ್ರಿ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.